ನಮಸ್ಕಾರ. ಬೆಂಗಳೂರು ನಗರದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಬೆಟ್ಟಿಂಗ್ ಚಟದ ದುರಂತ ಅಂತ್ಯವಾಗಿ ಪತ್ನಿಯನ್ನೇ ಪತಿ ಬರ್ಬರ ಹತ್ಯೆ ಮಾಡಿದ್ದಾನೆ. ಮಹದೇವಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪುಷ್ಪಾಂಜಲಿ ಥಿಯೇಟರ್ ಸಮೀಪದ ಮನೆಯಲ್ಲಿ ಈ ಘಟನೆ ನಡೆದಿದೆ. ಮೃತ ಮಹಿಳೆಯನ್ನು 32 ವರ್ಷದ ಮಂಜುಳಾ ಎಂದು ಗುರುತಿಸಲಾಗಿದೆ. ಮಂಜುಳಾ ಹೋಂಗಾರ್ಡ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಪೊಲೀಸರ ಪ್ರಾಥಮಿಕ ಮಾಹಿತಿ ಪ್ರಕಾರ ಮಂಜುಳಾ ಅವರ ಪತಿ ಪ್ರದೀಪ್ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಸಿಲುಕಿದ್ದ ಎನ್ನಲಾಗಿದೆ. ಈ ಚಟದಿಂದ ಕುಟುಂಬದಲ್ಲಿ ಆಗಾಗ್ಗೆ ಜಗಳಗಳು ನಡೆಯುತ್ತಿತ್ತು. ಘಟನೆಯ ಮುನ್ನ ಪ್ರದೀಪ್ ಒಂದು ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಿ ಆ ವಿಡಿಯೋದಲ್ಲಿ ತನ್ನ ಜೀವನ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾನೆ. ಅಲ್ಲದೆ ನಾನು ಸಾಯ್ತೇನೆ, ನನ್ನ ಹೆಂಡತಿಯನ್ನು ಸಾಯಿಸ್ತೇನೆ ಎಂಬ ಈ ರೀತಿ ಮಾತುಗಳನ್ನು ಹೇಳಿದ್ದಾನೆ. ವಿಡಿಯೋದಲ್ಲಿ ತನ್ನ ಬೆಟ್ಟಿಂಗ್ ಚಟದಿಂದ ಕುಟುಂಬ ನಾಶವಾಗಿದೆ, ತನ್ನ ಹೆಂಡತಿ ಹಾಗೂ ಕುಟುಂಬ ಸದಸ್ಯರ ವಿರುದ್ಧ ಆರೋಪಗಳನ್ನೂ ಮಾಡಿದ್ದಾನೆ. ರಾತ್ರಿ ಸುಮಾರು 9 ಗಂಟೆ ವೇಳೆಗೆ ಮನೆಯಲ್ಲಿ ಗಲಾಟೆ ನಡೆಯುತ್ತಿದ್ದು, ಬಳಿಕ ಪತ್ನಿ ಮಂಜುಳಾ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಹತ್ಯೆ ಮಾಡಿರುವ ಆರೋಪ ಪ್ರದೀಪ್ ವಿರುದ್ಧ ಕೇಳಿಬಂದಿದೆ. ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಮಂಜುಳಾ ಅವರನ್ನು ರಕ್ಷಿಸಲು ಯತ್ನಿಸಿದರೂ ಪ್ರಯೋಜನವಾಗಿಲ್ಲ. ಸ್ಥಳದಲ್ಲೇ ಅವರು ಮೃತಪಟ್ಟಿದ್ದಾರೆ. ಈ ಘಟನೆ ತಿಳಿಯುತ್ತಿದ್ದಂತೆ ಮಹದೇವಪುರದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತ ಹತ್ಯೆ ಬಳಿಕ ಪ್ರದೀಪ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಆತನ ಬಂಧನಕ್ಕಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಮತ್ತು ಜೂಜಾಟದ ಚಟ ಇಂದು ಅನೇಕ ಕುಟುಂಬಗಳ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿದೆ. ಆರಂಭದಲ್ಲಿ ಮನರಂಜನೆ ಎಂದು ಆರಂಭವಾಗುವ ಈ ಚಟ ನಂತರ ಸಾಲ, ಆರ್ಥಿಕ ಸಂಕಷ್ಟ, ಕುಟುಂಬ ಕಲಹ ಮತ್ತು ಕೆಲವೊಮ್ಮೆ ಇಂತಹ ಭೀಕರ ಅಪರಾಧಗಳಿಗೆ ಕಾರಣವಾಗುತ್ತಿದೆ. ಮಂಜುಳಾ ಅವರ ಸಾವಿನಿಂದ ಕುಟುಂಬಸ್ಥರು ಮತ್ತು ಸಹೋದ್ಯೋಗಿಗಳು ಶೋಕಸಾಗರದಲ್ಲಿ ಮುಳುಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲೂ ಈ ಘಟನೆ ಆಘಾತ ಮೂಡಿಸಿದೆ. ಪ್ರದೀಪ್ ಮಾಡಿರುವ ಎನ್ನಲಾದ ಸೆಲ್ಫಿ ವಿಡಿಯೋ ಹಾಗೂ ಇತರೆ ಡಿಜಿಟಲ್ ಸಾಕ್ಷ್ಯಗಳನ್ನು ಪೊಲೀಸರು ಪರಿಶೀಲಿಸಿದ್ದು, ಆರೋಪಿಯನ್ನು ಶೀಘ್ರದಲ್ಲೇ ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ನೋಡಿದರೆ ಬೆಟ್ಟಿಂಗ್ ಚಟ, ಕುಟುಂಬ ಕಲಹ ಮತ್ತು ಕೋಪ, ಕ್ಷಣಿಕ ನಿರ್ಧಾರ, ಒಂದು ಅಮಾಯಕ ಜೀವವನ್ನು ಬಲಿ ಪಡೆದಿರುವ ದುರಂತ ಘಟನೆ ಇದಾಗಿದೆ. ಇನ್ನೇನು ಮಾಡೋಕ್ಕಲ್ಲ, ಸತ್ಯ ಸಾಯ್ಬೇಕು. ಯಾಕಂದ್ರೆ ಬದುಕಿದ್ದು ಅವಳನ್ನ ನಾನು ದೂರ ಮಾಡಿಕೊಂಡು ಅವಳನ್ನ ದೂರ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಹೆಂಡತಿ ನನಗೆ ಬೇಕು. ನಾನು ಅವಳ ಹತ್ರ ಇವತ್ತು ಅಷ್ಟೇ, ನನ್ನ ಬೆಳಿಗ್ಗೆ ನಮ್ಮ ಬಾಮೈದಂಗೂ ಅಷ್ಟೇ, ನಮ್ಮ ಮಾವಾಗೂ ಅಷ್ಟೇ ಫೋನ್ ಮಾಡಿ ಹೇಳಿದ್ದೀನಿ, ಈಗ ಮಾತಾಡಿ ಅಂತ. ಸಾಯಂಕಾಲ ಒಂದು 6 ಗಂಟೆಗೆ ಅವಳು ಕೆಲಸದಿಂದ ಬಂದೇ ಬರ್ತಾಳೆ. ಕೆಲಸಕ್ಕೆ ಯಾರು ಬಿಟ್ಟು ಹೇಳಿದ್ಬಿಟ್ಟು ನಡ್ಕೊಂಡು ಬರಲೇಬೇಕು. ನಾನು ಅವಳ ಹತ್ರ ಇನ್ನೊಂದ್ಸಲ ಕೇಳಿ ನೋಡ್ತೀನಿ, ನೋಡು ಮಂಜುಳ, ಹಿಂಗೆ ಮಂಜುಳ ನಾವು ಚೆನ್ನಾಗಿರೋಣ ಬಾ ಅಂತ ಕರ್ತೀನಿ. ಅವಳು ಏನಾದರೂ ಬರಲ್ಲ, ಬೂಟ್ ಅನ್ಕೊಂಡು ತಿರ್ಗಾಡ್ಕೊಂಡು ಬಗ್ರಾಡ್ಕೊಂಡು ಹೋದ್ರೆ ಅಲ್ಲೇ ಅವಳನ್ನ ಸಾಯಿಸ್ಬಿಡ್ತಾನೆ. ಯಾಕಂದರೆ ಇವತ್ತು ಅವಳಿಗೆ ಇಷ್ಟೊಂದು ತಲೆ ಕೆಡಿಸಿರೋದು ಉಮಾ. ಆ ಹುಡುಗಿ ಉಮಾ ಅನ್ನೋಳು ನಮ್ಮ ನಾದಿ ಎಷ್ಟು ಮಾತಾಡ್ತಾಳೆ ನನ್ನ ಹೆಂಡತಿ ಹತ್ರ, ಅಂದರೆ ಅಷ್ಟು ಮಾತಾಡ್ತಾಳೆ. ನನ್ನ ಹೆಂಡತಿ ಇಷ್ಟು ಒಳ್ಳೆಯವಳು ಅಂತ ಹೇಳಿದ್ರೆ ಅವಳನ್ನ ಎಷ್ಟು ಹಾಳು ಮಾಡಿದಳು. ಉಮಾ ಅನ್ನೋ ಹುಡುಗಿ ಅಮ್ಮ, ಉಮಾ ನಮ್ಮ ಅತ್ತೆ ಸೆಲ್ವಿ, ಇವರಿಬ್ಬರು ಇದ್ದಿದ್ದು ಜಾಸ್ತಿ. ಯಾಕಂದರೆ ನಮ್ಮ ಅತ್ತೆಗೆ 4 ಜನ 4 ಜನ ಗಂಡಂದಿರು, 4 ಜನ ಗಂಡು ಸ್ವಂತ ನಮ್ಮ ಮಾವ ಈ ನಾಣಪ್ಪು ಇದನ್ನಲ್ಲೇ ಇವಾಗ. ಸಾರಿ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವತ್ತು ಯಾರೇ ಆಗಲಿ ಆನ್ಲೈನ್ ಬೆಟ್ಟಿಂಗ್ ಆಡಬೇಡಿ, ಆನ್ಲೈನ್ ಗೇಮ್ಗಳು ಆಡಬೇಡಿ. ಇವತ್ತು ನಾನು ಸಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಕೂಡ ಸಾಯ್ತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ, ನನ್ನ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಿಂದ, ಈ ಒಂದು ಬೆಟ್ಟಿಂಗ್ ಆಡಿ ನಾನು ಹಾಳಾಗಿ ಹೋಗಿರೋದ್ರಿಂದ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದರು. ನಾವಿದ್ದಿದ್ದು ಬಾಡಿಗೆ ಮನೆಯಿಂದ ಬಂದು ನಮ್ಮ ಅತ್ತೆ ಮನೆ ಹತ್ರ ಬಂದು ನಮ್ಮ ಅತ್ತೆ ಮನೆ ಹತ್ರ ವಾಸ ಮಾಡಿ ಅಲ್ಲಿ ಅನುಭವಿಸಿರೋ ಕಷ್ಟಗಳು ಒಂದಲ್ಲ ಎರಡಲ್ಲ. ಯಾಕೆ ಅಂತ ಹೇಳಿದ್ರೆ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇವತ್ತು ಅದೇ ದುಡ್ಡಿಂದ ನನ್ನ ಜೀವನ ಹಾಳಾಗೋಯ್ತು. ಯಾಕೆ ಅಂತ ಹೇಳ್ತೀನಿ.